ಶ್ರೀನಗರದ ದರ್ಗಾದಲ್ಲಿ ಒಂದು ದೊಡ್ಡ ವಿವಾದವೇ ಭುಗಿಲೆದ್ದು ಹೋಗಿದೆ. ಉದ್ಘಾಟನಾ ಫಲಕದ ಮೇಲಿರತಕ್ಕಂತಹ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತಾಕಿದ್ದಾರೆ, ಜಜ್ಜಿದ್ದಾರೆ. ಇದೀಗ ರಾಜಕೀಯ ವಾಕ್ ಸಮರಕ್ಕೆ ಈ ಒಂದು ವಿಷಯ ದೊಡ್ಡ ಕಾರಣವಾಗಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದರ್ಗಾದ ಫಲಕದಲ್ಲಿನ ಅಶೋಕ ಲಾಂಛನ ವಿರೂಪ, ರಾಷ್ಟ್ರೀಯ ಚಿಹ್ನೆ ಧ್ವಂಸ, ಭಯೋತ್ಪಾದಕ ದಾಳಿಗೆ ಸಮ. ಈದ್ ಎ ಮಿಲಾದ್ ಆಚರಣೆಯ ಮಧ್ಯೆ ಜಮ್ಮು ಮತ್ತು ಕಾಶ್ಮೀರದ ಐತಿಹಾಸಿಕ ಹಜರತ್ ಬಾಲ್ ದರ್ಗಾದಲ್ಲಿ ದೊಡ್ಡ ವಿವಾದ ಭುಗಿಲೆದ್ದಿತ್ತು. ದರ್ಗಾದ ಉದ್ಘಾಟನಾ ಫಲಕದ ಮೇಲಿದ್ದ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತು ಹಾಕಿತ್ತು. ಇದಾದ ನಂತರ ರಾಜಕೀಯ ಪಕ್ಷಗಳ ನಡುವೆ ವಾಕ್ ಸಮರ ಜೋರಾಗಿದೆ. ಶ್ರೀನಗರದ ಹಜರತ್ ಬಾಲ್ ದರ್ಗಾ ಇಸ್ಲಾಮಿಕ್ ಪವಿತ್ರ ತಾಣದಲ್ಲಿ ಒಂದಾಗಿದ್ದು, ಇಲ್ಲಿ ಪ್ರವಾದಿ ಮೊಹಮ್ಮದರ ಪವಿತ್ರ ಗುರುತುಗಳು ಸಂರಕ್ಷಿತವಾಗಿವೆ. ಅದರಂತೆ ಇತ್ತೀಚೆಗಷ್ಟೇ ದರ್ಗಾದ ನವೀಕರಣ ಕಾರ್ಯ ಮುಗಿದು ವಕ್ಫ್ ಮಂಡಳಿಯ ಅಧ್ಯಕ್ಷೆ ದಾರಕ್ಷನ್ ಅಂದ್ರಾಬಿಯವರ ನೇತೃತ್ವದಲ್ಲಿ ಇದರ ಅಧಿಕೃತ ಉದ್ಘಾಟನೆ ಕೂಡ ನಡೆಯಿತು. ನವೀಕರಣ ಫಲಕದಲ್ಲಿದ್ದಂತಹ ರಾಷ್ಟ್ರೀಯ ಲಾಂಛನವನ್ನ ಸ್ಥಳೀಯ ಮುಸ್ಲಿಮರು ವಿರೂಪಗೊಳಿಸಿದ್ದಾರೆ. ಮುಸ್ಲಿಂ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಆಕೃತಿಗಳು ಅಥವಾ ಆಕಾರಗಳನ್ನು ಹೊಂದಿರುವುದು ಇಸ್ಲಾಮನ ಏಕದೇವತಾವಾದದ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಎಂಬ ಚರ್ಚೆ ಶುರುವಾಗಿದೆ. उस पत्थर पे एम्बलम लगना चाहिए था या नहीं लगना चाहिए था, पहले तो वो सवाल बनता है. मैंने अभी तक किसी भी मजहबी दायरे में किसी भी फंक्शन में इस तरह का एम्बलम का इस्तेमाल होते हुए नहीं देखा है. ಇನ್ನೊಂದೆಡೆ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಸಿಎಂ ಒಮರ್ ಅಬ್ದುಲ್ಲಾ ಮಾತನ್ನೇ ಅನುಸರಿಸಿ ಕೆಲವು ದುರಹಂಕಾರಿಗಳ ವಿರುದ್ಧ ನನಗೆ ಕೋಪ ಬರುವುದು ಸಹಜ, ಯಾಕಂದ್ರೆ ಭಾವನೆಗಳು ಹೆಚ್ಚಾಗಿರುತ್ತವೆ, ಇದು ಪಾಪದ ಕೆಲಸ ಎಂದು ಹೇಳಿದ್ದಾರೆ. खुसूसी मुसलमानों के जो जज्बात हैं वो मजरूह हो गए हैं, बहुत तकलीफ हुई है और उस पे तुर्रा ये कि जो लोग जज्बात में आके जिन्होंने वहां तोड़ फोड़ की उस बोर्ड के साथ एक कोई उन्होंने जो एम्बलम है उसके साथ वो उसके खिलाफ नहीं है, बल्कि जिस एम्बलम की इस वक्त जो एक हमारे मजहब में बुत परस्ती का जो के खिलाफ हमारा मजहब है, तो वो उसके खिलाफ लोग थे कि ये क्यों लगा वहां पर. ಭಾರತದಲ್ಲಿದ್ದುಕೊಂಡು ಭಾರತದ ಅಸ್ಮಿತೆ ಹಾಗೂ ಸಂವಿಧಾನವನ್ನ ಒಪ್ಪದ ಕಿಡಿಗೇಡಿಗಳ ಗುಂಪೊಂದು ರಾಷ್ಟ್ರ ಲಾಂಛನವನ್ನ ಧ್ವಂಸ ಮಾಡಿದ್ದು ದೇಶಾದ್ಯಂತ. ಶ್ರೀನಗರದ ದರ್ಗಾದಲ್ಲಿ ಒಂದು ದೊಡ್ಡ ವಿವಾದವೇ ಭುಗಿಲೆದ್ದು ಹೋಗಿದೆ. ಉದ್ಘಾಟನಾ ಫಲಕದ ಮೇಲಿರತಕ್ಕಂತಹ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತಾಕಿದ್ದಾರೆ, ಜಜ್ಜಿದ್ದಾರೆ. ಇದೀಗ ರಾಜಕೀಯ ವಾಕ್ ಸಮರಕ್ಕೆ ಈ ಒಂದು ವಿಷಯ ದೊಡ್ಡ ಕಾರಣವಾಗಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದರ್ಗಾದ ಫಲಕದಲ್ಲಿನ ಅಶೋಕ ಲಾಂಛನ ವಿರೂಪ, ರಾಷ್ಟ್ರೀಯ ಚಿಹ್ನೆ ಧ್ವಂಸ, ಭಯೋತ್ಪಾದಕ ದಾಳಿಗೆ ಸಮ. ಈದ್ ಎ ಮಿಲಾದ್ ಆಚರಣೆಯ ಮಧ್ಯೆ ಜಮ್ಮು ಮತ್ತು ಕಾಶ್ಮೀರದ ಐತಿಹಾಸಿಕ ಹಜರತ್ ಬಾಲ್ ದರ್ಗಾದಲ್ಲಿ ದೊಡ್ಡ ವಿವಾದ ಭುಗಿಲೆದ್ದಿತ್ತು. ದರ್ಗಾದ ಉದ್ಘಾಟನಾ ಫಲಕದ ಮೇಲಿದ್ದ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತು ಹಾಕಿತ್ತು. ಇದಾದ ನಂತರ ರಾಜಕೀಯ ಪಕ್ಷಗಳ ನಡುವೆ ವಾಕ್ ಸಮರ ಜೋರಾಗಿದೆ. ಶ್ರೀನಗರದ ಹಜರತ್ ಬಾಲ್ ದರ್ಗಾ ಇಸ್ಲಾಮಿಕ್ ಪವಿತ್ರ ತಾಣದಲ್ಲಿ ಒಂದಾಗಿದ್ದು, ಇಲ್ಲಿ ಪ್ರವಾದಿ ಮೊಹಮ್ಮದರ ಪವಿತ್ರ ಗುರುತುಗಳು ಸಂರಕ್ಷಿತವಾಗಿವೆ. ಅದರಂತೆ ಇತ್ತೀಚೆಗಷ್ಟೇ ದರ್ಗಾದ ನವೀಕರಣ ಕಾರ್ಯ ಮುಗಿದು ವಕ್ಫ್ ಮಂಡಳಿಯ ಅಧ್ಯಕ್ಷೆ ದಾರಕ್ಷನ್ ಅಂದ್ರಾಬಿಯವರ ನೇತೃತ್ವದಲ್ಲಿ ಇದರ ಅಧಿಕೃತ ಉದ್ಘಾಟನೆ ಕೂಡ ನಡೆಯಿತು. ನವೀಕರಣ ಫಲಕದಲ್ಲಿದ್ದಂತಹ ರಾಷ್ಟ್ರೀಯ ಲಾಂಛನವನ್ನ ಸ್ಥಳೀಯ ಮುಸ್ಲಿಮರು ವಿರೂಪಗೊಳಿಸಿದ್ದಾರೆ. ಮುಸ್ಲಿಂ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಆಕೃತಿಗಳು ಅಥವಾ ಆಕಾರಗಳನ್ನು ಹೊಂದಿರುವುದು ಇಸ್ಲಾಮನ ಏಕದೇವತಾವಾದದ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಎಂಬ ಚರ್ಚೆ ಶುರುವಾಗಿದೆ. उस पत्थर पे एम्बलम लगना चाहिए था या नहीं लगना चाहिए था, पहले तो वो सवाल बनता है. मैंने अभी तक किसी भी मजहबी दायरे में किसी भी फंक्शन में इस तरह का एम्बलम का इस्तेमाल होते हुए नहीं देखा है. ಇನ್ನೊಂದೆಡೆ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ
ಸಿಎಂ ಒಮರ್ ಅಬ್ದುಲ್ಲಾ ಮಾತನ್ನೇ ಅನುಸರಿಸಿ ಕೆಲವು ದುರಹಂಕಾರಿಗಳ ವಿರುದ್ಧ ನನಗೆ ಕೋಪ ಬರುವುದು ಸಹಜ, ಯಾಕಂದ್ರೆ ಭಾವನೆಗಳು ಹೆಚ್ಚಾಗಿರುತ್ತವೆ, ಇದು ಪಾಪದ ಕೆಲಸ ಎಂದು ಹೇಳಿದ್ದಾರೆ. खुसूसी मुसलमानों के जो जज्बात हैं वो मजरूह हो गए हैं, बहुत तकलीफ हुई है और उस पे तुर्रा ये कि जो लोग जज्बात में आके जिन्होंने वहां तोड़ फोड़ की उस बोर्ड के साथ एक कोई उन्होंने जो एम्बलम है उसके साथ वो उसके खिलाफ नहीं है, बल्कि जिस एम्बलम की इस वक्त जो एक हमारे मजहब में बुत परस्ती का जो के खिलाफ हमारा मजहब है, तो वो उसके खिलाफ लोग थे कि ये क्यों लगा वहां पर. ಭಾರತದಲ್ಲಿದ್ದುಕೊಂಡು ಭಾರತದ ಅಸ್ಮಿತೆ ಹಾಗೂ ಸಂವಿಧಾನವನ್ನ ಒಪ್ಪದ ಕಿಡಿಗೇಡಿಗಳ ಗುಂಪೊಂದು ರಾಷ್ಟ್ರ ಲಾಂಛನವನ್ನ ಧ್ವಂಸ ಮಾಡಿದ್ದು ದೇಶಾದ್ಯಂತ. ಶ್ರೀನಗರದ ದರ್ಗಾದಲ್ಲಿ ಒಂದು ದೊಡ್ಡ ವಿವಾದವೇ ಭುಗಿಲೆದ್ದು ಹೋಗಿದೆ. ಉದ್ಘಾಟನಾ ಫಲಕದ ಮೇಲಿರತಕ್ಕಂತಹ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತಾಕಿದ್ದಾರೆ, ಜಜ್ಜಿದ್ದಾರೆ. ಇದೀಗ ರಾಜಕೀಯ ವಾಕ್ ಸಮರಕ್ಕೆ ಈ ಒಂದು ವಿಷಯ ದೊಡ್ಡ ಕಾರಣವಾಗಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದರ್ಗಾದ ಫಲಕದಲ್ಲಿನ ಅಶೋಕ ಲಾಂಛನ ವಿರೂಪ, ರಾಷ್ಟ್ರೀಯ ಚಿಹ್ನೆ ಧ್ವಂಸ ಭಯೋತ್ಪಾದಕ ದಾಳಿಗೆ ಸಮ. ಈದ್ ಎ ಮಿಲಾದ್ ಆಚರಣೆಯ ಮುದ್ದೆ ಜಮ್ಮು ಮತ್ತು ಕಾಶ್ಮೀರದ ಐತಿಹಾಸಿಕ ಹಜರತ್ ಬಾಲ್ ದರ್ಗಾದಲ್ಲಿ ದೊಡ್ಡ ವಿವಾದ ಭುಗಿಲೆದ್ದಿತ್ತು. ದರ್ಗಾದ ಉದ್ಘಾಟನಾ ಫಲಕದ ಮೇಲಿದ್ದ ಅಶೋಕ ಸ್ತಂಭದ ಚಿಹ್ನೆಯನ್ನ ಮೂಲಭೂತವಾದಿಗಳ ಗುಂಪೊಂದು ಕಿತ್ತು ಹಾಕಿತ್ತು. ಇದಾದ ನಂತರ ರಾಜಕೀಯ ಪಕ್ಷಗಳ ನಡುವೆ ವಾಕ್ ಸಮರ ಜೋರಾಗಿದೆ. ಶ್ರೀನಗರದ ಹಜರತ್ ಬಾಲ್ ದರ್ಗಾ ಇಸ್ಲಾಮಿಕ್ ಪವಿತ್ರ ತಾಣದಲ್ಲಿ ಒಂದಾಗಿದ್ದು, ಇಲ್ಲಿ ಪ್ರವಾದಿ ಮೊಹಮ್ಮದರ ಪವಿತ್ರ ಗುರುತುಗಳು ಸಂರಕ್ಷಿತವಾಗಿವೆ. ಅದರಂತೆ ಇತ್ತೀಚೆಗಷ್ಟೇ ದರ್ಗಾದ ನವೀಕರಣ ಕಾರ್ಯ ಮುಗಿದು ವಕ್ಫ್ ಮಂಡಳಿಯ ಅಧ್ಯಕ್ಷೆ ದಾರಕ್ಷನ್ ಅಂದ್ರಾಬಿ ಅವರ ನೇತೃತ್ವದಲ್ಲಿ ಇದರ ಅಧಿಕೃತ ಉದ್ಘಾಟನೆ ಕೂಡ ನಡೆಯಿತು. ನವೀಕರಣ ಫಲಕದಲ್ಲಿದ್ದಂತಹ ರಾಷ್ಟ್ರೀಯ ಲಾಂಛನವನ್ನ ಸ್ಥಳೀಯ ಮುಸ್ಲಿಮರು ವಿರೂಪಗೊಳಿಸಿದ್ದಾರೆ. ಮುಸ್ಲಿಂ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಆಕೃತಿಗಳು ಅಥವಾ ಆಕಾರಗಳನ್ನು ಹೊಂದಿರುವುದು ಇಸ್ಲಾಮನ ಏಕದೇವತಾವಾದದ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಎಂಬ ಚರ್ಚೆ ಶುರುವಾಗಿದೆ. उस पत्थर पे एम्बलम लगना चाहिए था या नहीं लगना चाहिए था, पहले तो वो सवाल बनता है. मैंने अभी तक किसी भी मजहबी दायरे में किसी भी फंक्शन में इस तरह का एम्बलम का इस्तेमाल होते हुए नहीं देखा है. ಇನ್ನೊಂದೆಡೆ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಸಿಎಂ ಒಮರ್ ಅಬ್ದುಲ್ಲಾ ಮಾತನ್ನೇ ಅನುಸರಿಸಿ ಕೆಲವು ದುರಹಂಕಾರಿಗಳ ವಿರುದ್ಧ ನನಗೆ ಕೋಪ ಬರುವುದು ಸಹಜ, ಯಾಕಂದ್ರೆ ಭಾವನೆಗಳು ಹೆಚ್ಚಾಗಿರುತ್ತವೆ.